ಡಬ್ಬಕಾಲ ವೀಡಿಯೋ എടുത്തിട്ടില്ല ಇದೆಲ್ಲ പോയി ಹೆಲ್ಪ್ ಆಗಿ ಬರಲಿ ನೀ ಸೆಲ್ಫಿ എടുത്തു ಓಣಕ್ಕೆ नहीं आया है ये पर बा और सिलेंडर ले रात ट्रिप पानी मारने से ना डोज द खतरा पानी बराबर ಕತ್ತಿರಲ್ಲ ಓ ಲಾಸ್ಟ್ ತೊಳಪ ಇಲ್ಲ ಪೈಪ್ ಇರಲ್ಲ ಹಾಗಾಗಿ ಬಿಡ್ಚಿ ಬಿಡ್ಚಿ ಇದಕ್ಕೆ ಬಿಡ್ಕಿಯಲ್ಲ ಇಲ್ಲಿ ನಮ್ದು ಇಲ್ಲಿಂದ ಇಲ್ಲಿಂದ ಪೈಪ್ ಹೊಡೆಯಕ್ಕೆ ಆಗೋದಿಲ್ಲ ಅಲ್ವಾ ಇಲ್ಲ ಆಗುದಿಲ್ಲ ದೇವರಿದೆಂತ ಹೀಗೆ ಸರ್ ನಂಗೆ ಗೊತ್ತಿಲ್ಲ ನಾನು ಊಟ ಮಾಡಕ್ಕೆ ಬಂದು ಬಟ್ ಹೇಗೆ ಬರುತ್ತೆ ಯಬ್ಬೋ ಇದೆಂತ ಹೀಗೆ ಸರ್ ನೀವು ನಮ್ಮ ಪಿ ಜಿಗೆ ಬರಲಿಕ್ಕಿಲ್ಲಲ್ಲ ಸಿಲಿಂಡರ್ ಏನಾದ್ರು ಆಗಿರ್ಬೋದಾ ನಮ್ಮ ಪೀಚಿಗೆಲ್ಲ ಬಂದ್ರೆ ಅಲ್ಲ ಉಂಟು ಅಲ್ಲೇ ಯಬ್ಬೋ ದೇವರೇ ಯಬ್ಬೋ ಎಂತ ಉರಿತ ಉಂಟು ಆಚೆ ಮನೆ ಸಹ ಉಂಟು ನಿಖಿಲ साड़ी गाड़ी देंगे ಮತ್ತು ತಕ್ಷಣ ಮಾಹಿತಿಗಳು ಸಿಕ್ಕಿ ಅವರೆಲ್ಲ ಬಂದಿದ್ದಾರೆ. ಆದರೆ ಯಾವುದೇ ಜನರಿಗೆ ಪ್ರಾಣಾಪಾಯ ಆಗಿಲ್ಲ. ಅದೊಂದು ದೇವರು ಬಹಳ ದೊಡ್ಡ ರಕ್ಷಿಸಿದಂಥ ಕೆಲಸ ನಮಗೆ. ಮತ್ತು ಒಟ್ಟು ನೋಡಿದಾಗ ಸಂಪೂರ್ಣವಾಗಿ ಹಾನಿಯಾದದ್ದನ್ನು ನೋಡಿಕೊಂಡು ಈಗಾಗಲೇ ನಾನು DC ಅವರ ಹತ್ರ ಕೂಡ ಮಾತಾಡಿದ್ದೇನೆ, ಪೊಲೀಸ್ ಇಲಾಖೆಯವರ ಹತ್ರ ಕೂಡ ಮಾತಾಡಿದ್ದೇನೆ, ಕಮಿಷನರ್ ಹತ್ರ ಕೂಡ ಮಾತಾಡಿದ್ದೇನೆ. ಹಾಗಾಗಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಕಡೆಯಿಂದ DC ಅವರು ತಹಶೀಲ್ದಾರನ್ನು ಕರೆಸಿದ್ದಾರೆ. ಅದಕ್ಕೆ ಅವರು ತಹಶೀಲ್ದಾರ್ಗೆ ಕಳಿಸಿಕೊಟ್ಟು ಈಗ ತಹಶೀಲ್ದಾರ್ ಮತ್ತು ಆ ಸಾರ್ವಜನಿಕರು ಮನೆಯವರು ಯಾರು ಹಾನಿಯಾಗಿದ್ದಾರೆ ಅವ್ರಿಗೊಂದು ಸೇರಿಕೊಂಡು ಅವರಿಗೆ ಈಗ ತುರ್ತಾಗಿ ಬೇರೆ ಕಡೆ ಎಲ್ಲಿ ಶಿಫ್ಟ್ ಆಗಬೇಕು, ಒಂದು 2-4 ದಿವಸಗಳ ಶಿಫ್ಟ್ ಮಾಡಬೇಕು. ಅದನ್ನು ಇದಕ್ಕೆ ಅವರಿಗೆ ಯಾವ ರೀತಿಯಲ್ಲಿ ಅದನ್ನು ಸರಿಪಡಿಸಬೇಕು ಅಂತ ಹೇಳೋದು ತಹಶೀಲ್ದಾರ್ ಗಮನ ಮಾಡ್ತಾರೆ. ಆದರೆ ಒಟ್ಟು ಸಾರ್ವಜನಿಕರು ಬಹಳ ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಕೂಡ ಬಹಳ DC ಅವರಿರ್ಬೋದು, ತಹಶೀಲ್ದಾರ್ ಅವರಿರ್ಬೋದು, RI ಅವರಿರ್ಬೋದು, ವಿಲೇಜ್ ಅಕೌಂಟೆಂಟ್ ಇರ್ಬೋದು, ಅದಲ್ಲದೆ ನಮ್ಮ ಫೈರ್ ಇಂಜಿನ್ ಸರ್ವಿಸ್ನವ್ರು ಇರ್ಬೋದು. 4 ಬಾರಿ ಅವರು ಫೈರ್ ಇಂಜಿನ್ನ ಸರ್ವಿಸ್ನವ್ರು ಬಂದು ಇದನ್ನು ನಂದಿಸುವಂಥ ಕೆಲಸ ಕಾರ್ಯಗಳಾಗಿದೆ. ಹಾಗಾಗಿ ಒಂದು ದೊಡ್ಡ ಅನಾಹುತ ಆಗುವಂಥದ್ದು ತಪ್ಪಿದೆ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಹೇಳಬಹುದು.